ಇವತ್ತು ಈಗಾಗಲೇ ನಮ್ಮ ಹೆಗಡೆಯವರಾಗಲಿ ನಮ್ಮ ಶ್ರೀ ವೆಂಕಟೇಶ್ವರಾಗಲಿ ಮತ್ತು ವಿಶೇಷವಾಗಿ ಶ್ರೀ 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 ಭಾಷಂ ಸ್ವಾಮೀಜಿಯವರು ನಾವು ಯಾಕೆ ಹಿಂದೂಗಳು ಜಾಗೃತರಾಗಬೇಕು, ಜಾಗೃತ ಆಗದೇ ಇದ್ದರೆ ಇವತ್ತೇನು ದಿಲ್ಲಿಯ ಬಾಂಬ್ ಸ್ಫೋಟ ಇವರು ಯಾರೋ ಅನಕ್ಷರಸ್ಥರು ನಿರುದ್ಯೋಗಿಗಳು ಮಾಡಿದಂತಹ ಬಾಂಬ್ ಸ್ಫೋಟ ಅಲ್ಲ. ಇವತ್ತಿದ್ರ ಬಾಂಬ್ ಸ್ಫೋಟ ಮಾಡಿದಂಥವ್ರು ವೈದ್ಯರು, ಸುಮಾರು 7-8 ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ತೆಗೆದುಕೊಳ್ಳುವಂಥ ವೈದ್ಯರು. ಅಷ್ಟೇ ಅಲ್ಲ, ಅನೇಕ ಏನು ಮುಸ್ಲಿಂ ಸ್ಕಾಲರ್ಸ್ ಅಂತ ಏನು ಕರಿತೀವಿ ಅಂಥವ್ರ ಒಂದು ಒಕ್ಕೂಟ ಇಸ್ರೇಲ್ ಮಾದರಿಯಲ್ಲಿ ನಮ್ಮ ದೇಶದಲ್ಲಿ ಈ ರೀತಿಯ ಒಂದು ದೊಡ್ಡ ಸ್ಫೋಟವನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟಂತಹ ಒಂದು ಮತಾಂಧತೆಯ ಪರಾಕಾಷ್ಠೆಯನ್ನು ಮೀರಿದಂತಹ ವ್ಯಕ್ತಿಗಳು. ಕೆಲವು ಮಂದಿ ಹೇಳ್ತಾರೆ, ವಾದ ಮಾಡ್ತಾರೆ, ಜಾತ್ಯತೀತ ನಾಯಕರುಗಳು ಅವರೆಲ್ಲ ಯಾಕೆ ಉಗ್ರಗಾವಾದಿಗಳಾಗಿದ್ದಾರೆ ಅಂದರೆ ನಿರುದ್ಯೋಗ ಸಮಸ್ಯೆ, ಅನಕ್ಷರತೆ ಸಮಸ್ಯೆ. ಈಗ ಒಬ್ಬರೂ ಬಾಯಿ ಬಿಡ್ತಾ ಇಲ್ಲ ಈ ದೇಶದಲ್ಲಿ. ಯಾವ ಮುಸ್ಲಿಂ ನಾಯಕನೂ ಸಹ ಈ ಬಾಂಬ್ ಸ್ಫೋಟನ್ನು ಖಂಡನೆ ಮಾಡ್ತಾ ಇಲ್ಲ. ಅಂದಾಗ ನಾವೆಲ್ಲ ಜಾಗೃತಿ ಆಗದಿದ್ರೆ, ಹಿಂದೂಗಳು ಜಾಗೃತಿ ಆಗದಿದ್ರೆ, ಹಿಂದೂ ವಿಚಾರ ಇರುವಂಥವರೇ ಭಾರತದಲ್ಲಿ ಪ್ರಧಾನಮಂತ್ರಿಗಳಾದಾರ ಅಂತೇಳಿ ಭಾರತ ಇವತ್ತು ಸುರಕ್ಷತೆ ಇದೆ. ನರೇಂದ್ರ ಮೋದಿಯವರದಾರ ಅಂತೇಳಿ ಇಷ್ಟು ಬಲಾಢ್ಯವಾದಂಥ ರಕ್ಷಾ ಕವಚ ಇದ್ದಾಗೂ ಸಹ ಎಷ್ಟು ಕುತಂತ್ರಗಳು, ಇಷ್ಟು ದೇಶದ್ರೋಹಿಗಳು, ಮತಾಂಧತೆ ಎಲ್ಲಿವರೆಗೆ ಪರಾಕಾಷ್ಠೆ ಮುಟ್ಟಿದೆ ಅಂದರೆ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದದಲ್ಲಿ ವಿಷ ಮಿಶ್ರಣ ಮಾಡುವಂಥ ಆ ದೇವಸ್ಥಾನಗಳಿಗಿರುವಂಥ ಕುಡಿ ನೀರಿನ ಪೈಪ್ಲೈನ್ನಲ್ಲಿ ವಿಷವನ್ನು ತುಂಬುವಂಥ ನೀಚತನ ಬಹುಶಃ ಇದು ಒಂದು ಧರ್ಮ ಅಲ್ಲ, ಇದು ಭಯೋತ್ಪಾದನೆ ಅನ್ನುವಂಥದ್ದು. ಈ ರೀತಿ ಇದ್ದಾಗ ಕರ್ನಾಟಕದಲ್ಲಿ ಇವತ್ತು ನನಗನ್ನಿಸ್ತದೆ ಇಂತಹ ಭಯೋತ್ಪಾದಕರನ್ನ ರಕ್ಷಣೆ ಮಾಡುವಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿ ಇದೆ ಅಂತೇಳಿ ನನಗೆ ಬಹಳ ನೋವಾಗ್ತದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏನು ಹೇಳ್ತಾರೆ ಅಂದರೆ, ನಾನು ಮುಸಲ್ಮಾನ್ ಆಗೇನೆ ತಿಳ್ಕೊಂಡು ಬಿಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಎಂಥ ದುರ್ದೈವ ಇರಬೇಕು. ಮುಂದಿನ ಜನ್ಮ ಇಷ್ಟು ದಿವಸ ಹೇಳ್ತಾ ಇದ್ರು, ಮುಂದಿನ ಜನ್ಮ ಏನಾದರೂ ಇದ್ರೆ ನಾನು ಮುಸಲ್ಮಾನನಾಗುತ್ತೇನೆ ಅಂತ ಹೇಳ್ತಿದ್ರು. ಈಗೇನು ಹೇಳಕತ್ತಾರೆ, ಮೊನ್ನೆ ಮೈಸೂರಿನಲ್ಲಿ ಒಂದು ಹೇಳಿಕೆ ಕೊಟ್ಟರು, ಈಗಾಗಲೇ ನಾನು ಮುಸ್ಲಿಂ ಆಗೇನೆ ತಿಳ್ಕೊರಿ, ಐ ಡೋಂಟ್ ಕೇರ್ ಅಂತ ಹೇಳಿದ್ರು. ಅಂದರೆ ಮುಸ್ಲಿಂ ಓಟಿಗೆ ಎಷ್ಟು ಮಹತ್ವ ಈ ದೇಶದಲ್ಲಿದೆ. ಇನ್ನೊಬ್ಬ ಅವರ ಸುಪುತ್ರ ಹೇಳಿಕೆ ಕೊಡ್ತಾರೆ, ಏನಂದ್ರೆ ನಮ್ಮ ತಂದೆ ಮೈಸೂರು ಮಹಾರಾಜಕ್ಕಿಂತ ಹೆಚ್ಚು ಸೇವೆಯನ್ನು ಮೈಸೂರನ್ನು ಉದ್ಧಾರ ಮಾಡಿದ್ದಾರೆ. ಮೈಸೂರು ಮಹಾರಾಜರು ಕನ್ನಂಬಾಡಿಯನ್ನು ಕಟ್ಟಬೇಕಾದ್ರೆ ತಮ್ಮ ಒಡವೆಗಳನ್ನ ಮಾರಿ ಒತ್ತಿ ಇಟ್ಟು, ಯಾರು ರಾಜಮಾತೆ ಯಾರು ಚಿಕ್ಕಮ್ಮಣಿ ಅಲ್ಲ ಅವರು, ಈ ಡ್ಯಾಮ್ ಕಟ್ಟದೇ ಇದ್ರೆ ಮೈಸೂರು ಭಾಗ ಇಷ್ಟು ಸುಂದರವಾಗಿ ನೀರಾವರಿ ಪ್ರದೇಶ ಆಗಲಿಕ್ಕೆ ಕಾರಣ ಮೈಸೂರಿನ ಮಹಾರಾಜರು ಅನ್ನುವಂಥದ್ದು ಈ ಭಾಗದ ಜನ ಏನೂ ನೆನಪಾರಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಮೈಸೂರು ಮಹಾರಾಜರ ಇವತ್ತು ಫೋಟೋವನ್ನು ಪೂಜೆ ಮಾಡ್ತಾರೆ. ಕಾರಣ ಏನಂದ್ರೆ ಇಂಥ ಒಬ್ಬ ಮಹಾರಾಜನ ಸರಿಸಮಾನವಾಗಿ ಸಹ ಯಾರು ಕರ್ನಾಟಕದಲ್ಲಿ ಇನ್ನೂವರೆಗೆ ಆಗಿಲ್ಲ. ಏಷ್ಯಾದಲ್ಲಿ ಮೊದಲು ವಿದ್ಯುತ್ತನ್ನ ತಯಾರು ಮಾಡಿ ವಿದ್ಯುತ್ ದೀಪವನ್ನು ಕಂಡಂಥದ್ದು ಬೆಂಗಳೂರು. ಅದಕ್ಕೆ ಕಾರಣ ಮೈಸೂರು ಮಹಾರಾಜರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಬಂಧುಗಳೇ, ಇವರೆಲ್ಲ ಮಹಾರಾಜರು, ಮಹಾರಾಜರ ಒಂದು ಆಳ್ವಿಕೆ ಮುಗಿದು ಇವತ್ತು ಈ ಜನಪ್ರತಿನಿಧಿಗಳ ಪ್ರಜಾತಂತ್ರ ಬಂದ ಮೇಲೆ ಇವತ್ತು ಇಲ್ಲಿ ಯಾರು ಮಹಾರಾಜರಾಗ್ಯಾರಂದ್ರೆ, ಯಾರು ದೇಶವನ್ನ ಲೂಟಿ ಮಾಡ್ತಾರೆ, ಯಾರು ದೇಶದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡ್ತಾರೆ, ಯಾರು ದೇಶದ ಜನರ ಹಣವನ್ನು ಲೂಟಿ ಮಾಡಿ ನುಂಗಿ
ವಿದೇಶದಲ್ಲಿ ಆಸ್ತಿ ಮಾಡ್ತಾರಲ್ಲ ಅವರು ರಾಜ ಮಹಾರಾಜರ ಬಗ್ಗೆ ಮಾತಾಡುವಂಥ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಹಿಂದುತ್ವದ ಹೆಸರಿನಿಂದ ಆಯ್ಕೆ ಆದಂಥವರು ಚುನಾವಣೆ ಆದ ನಂತರ ಹಿಂದೂಗಳ ರಕ್ಷಣೆ ಮಾಡದೆ ತಮ್ಮ ಸ್ವಾರ್ಥ, ತಮ್ಮ ಕುಟುಂಬದ ರಕ್ಷಣೆ ಮತ್ತು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಇವತ್ತು ವಿಧಾನಸಭೆಯಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂತ ಸಾಮರ್ಥ್ಯ ಇವತ್ತು ಕಳ್ಕೋಬೇಕಾದ್ರೆ, ಯಾಕಂದ್ರೆ ನಾವು ವಿಧಾನಸಭೆಯಲ್ಲಿ ನೋಡ್ತೀನಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ನಾವು ಯಾರೋ ಇವರು ಬೇರೆ ಮಹಾನ್ ನಾಯಕರು 2 ವರ್ಷ ಸಾಧನೆಯನ್ನು ಮಾಡಿದಂಥ ಇಬ್ಬರು ನಾಯಕರದಾರೆ ನಮ್ಮ ಈ ಪಕ್ಷದಲ್ಲಿ. ಅವ್ರಿಗೆ ಹುಷಾರ್, ನೀ ಭಾಳ ಮಾತಾಡಿದಂದ್ರೆ ನಿಂದ ತೆಗಿಲಾ, ಇಷ್ಟು ದೊಡ್ಡದಿದೆ ನಿನ್ನ ಫೈಲು, ಓಪನ್ ಆಗಿ ಚಾಲೆಂಜ್ ಕೊಡ್ತಾರೆ ಯಾರು, ಡಿ.ಕೆ. ಶಿವಕುಮಾರ್. ಅವಾಗ ಇವ್ರು ಏನಂತ ಗೊತ್ತೇನೋ, ಇಲ್ಲ ಸರ್ ನಿಮಗಂದೆಲ್ಲ ವ್ಯವಸ್ಥೆ ಬಗ್ಗೆ ನಾವು ಮಾತಾಡಿದ್ದೀವಿ ಅಂದ್ರೆ ಯಾರು ಅನ್ಸುತ್ತಾರೇನ್ರಿ? ಒಂದು ವಿರೋಧ ಪಕ್ಷ ಎಷ್ಟು ಗಟ್ಟಿಯಾಗಿ ಮಾತಾಡಬೇಕು, ಆಯ್ತಪ್ಪ ತೆಗೀರಿ ನಂದೇನಿದೆ, ನನ್ನ ಮೇಲೇನು ಬೇಕಾದಷ್ಟು ಇವತ್ತು ತೊಂದರೆ ಕೊಟ್ಟರು ಇವರು, ನಮ್ಮ ಕಾರ್ಖಾನೆಯನ್ನು ಬಂದ್ ಮಾಡಿಸಿದ್ರು, ಎಲ್ಲ ಕಡೆ ಸುಮಾರು 78 79 ನನ್ನ ಗಮನಕ್ಕೆ ಬಂದಂಥ ಕೇಸ್ಗಳನ್ನು ಈಗ ಸರ್ಕಾರ ಹಾಕ್ತು. ಆದರೆ ನಾವು ಎಲ್ಲಿನೂ ಈ ಸರ್ಕಾರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. ನಾವು ಜನರ ಪರವಾಗಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ಹಿಂದುತ್ವ. ಇವತ್ತು ನಮ್ಮ ಮಂಜಣ್ಣ ಏನು ಹೇಳಿದ್ರಲ್ಲ, ಬರೀ ಅಭಿವೃದ್ಧಿ ಆದ್ರೆ ಸಾಲದು, ನಾಳೆ ನೀವೆಲ್ಲ ಅಭಿವೃದ್ಧಿ ಮಾಡಿಟ್ರೆ ಅವ್ರ ಜನಸಂಖ್ಯೆ, ಅವ್ರ ಮೆಜಾರಿಟಿಯಾಗಿ ಹಿಂದೂಗಳು ಏನಾದರೂ ಮೈನಾರಿಟಿ ಆದರೆ ಈ ದೇಶದಲ್ಲಿ ನೀವೇನು ಹೇಳ್ಕೊಂಡು ವೈಭವದಿಂದ ಜೀವನ ಮಾಡ್ತಾ ಇದ್ದಿರಲ್ಲ, ಭಾಳ ದೊಡ್ಡ ಮನೆ ಕಟ್ಟಿದ್ದೀನಿ, ನನ್ನ ಮಕ್ಕಳಿಗೆಲ್ಲ ದೊಡ್ಡ ದೊಡ್ಡ ಕಾರ್ ಕೊಡಿಸಿದ್ದೀನಿ, ಭಾಳ ಐಷಾರಾಮಿ ಜೀವನ ಮಾಡ್ತೀನಿ ಅನ್ನೋಂಥ ಏನು ಹಿಂದೂಗಳು ಎದಿರಲ್ಲ, ನಿಮ್ಮನ್ನೆಲ್ಲ ಒದ್ದು ಕಸ್ಕೊಂಡು ನಿಮ್ಮನ್ನ ಜೋಪಡಿ ಕಳಿಸ್ತಾರೆ. ಇದನ್ನು ನೀವು ಎಚ್ಚರದಿಂದ ಇವತ್ತು ನಮ್ಮ ಸಮಾಜ ಒಂದಾಗಬೇಕಾಗಿದೆ. ಬಿಹಾರದಲ್ಲಿ ಮಾನ್ಯ ಚುನಾವಣೆ ಆಯಿತು, ಅಲ್ಲಿ ಆಶ್ವಾಸನೆ ಕೊಟ್ಟಿದ್ದೇನೆಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ಯಾರು? ಲಾಲು ಪ್ರಸಾದನ ಮಗ. ಆದರೆ ಅಲ್ಲಿ ಜನ ಅದಕ್ಕೆ ಅದು ಆಗಲಾರಂಥ ಕೆಲಸ. ಪ್ರತಿಯೊಂದು ಕುಟುಂಬಕ್ಕೆ ಒಂದು ನೌಕರಿ ಕೊಡ್ತೀವಿ ಅನ್ನೋಂಥದ್ದು ಇದು ಯಾರು ಆದ್ರೂ ಆಗಲಾರಂಥ ಕೆಲಸ. ಆ ದುರ್ದೈವ ಅಂದರೆ ಕರ್ನಾಟಕದಲ್ಲಿ ಇವತ್ತು 2,13,000 ಸರ್ಕಾರಿ ಹುದ್ದೆಗಳು ಖಾಲಿ ಇವೆ, ಇನ್ನೂ ತುಂಬ್ತಾ ಇಲ್ಲ. ಅದಕ್ಕಿಂತ ದುರ್ದೈವ ಏನಂದ್ರೆ ಜಮೀರ್ ಅಹ್ಮದ್ ಖಾನ್ ಮೊನ್ನೆ 400 ಮುಸ್ಲಿಂ ಯುವಕರಿಗೆ PSI ಟ್ರೈನಿಂಗ್ ಕೊಟ್ಟ. ಆದ್ರೆ ಇದನ್ನ ಯಾರು ಕೇಳುವುದಿಲ್ಲ. ಇವತ್ತು SC ST ಜನಾಂಗದವರು ನಿಮಗೆ ಎಷ್ಟು ಟ್ರೈನಿಂಗ್ ಕೊಟ್ಟರು? ಹಿಂದುಳಿದ ನಾಯಕರ ತಿಳ್ಕೊಂಡಂತ ಮುಖ್ಯಮಂತ್ರಿಗಳು ಹಿಂದುಳಿದ ಜನಾಂಗದವ್ರಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟರು? ಇವತ್ತು 400 PSI ಹುದ್ದೆಗೆ ಏನು PSI ಏನು ಯುವಕರಾದ ಮುಸ್ಲಿಮರಿಗೆ ಕೊಡುವಂಥದ್ದು ಇವತ್ತಾಯಿತು. ನೋಡಿ ಅವ್ರು ಎಷ್ಟು ಸ್ಪೀಡ್ ಅದೇ. ಒಂದೊಂದು ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬ PSI ಬಂದು ಕೂತ್ರೆ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ನಾಳೆ ಏನಾದರೂ ಹಿಂದೂ ಮುಸ್ಲಿಂ ಗಲಾಟೆ ಆದರೆ ನಿಮ್ಮ ರಕ್ಷಣೆಗೆ ಆ ಮುಸ್ಲಿಂ ಅಧಿಕಾರಿ ಇರುವುದಿಲ್ಲ. ಅವನೇ ಪ್ರಚೋದನೆ ಕೊಟ್ಟು ಎಲ್ಲೋ ಒಬ್ಬ ಮುಸ್ಲಿಂ ಅಧಿಕಾರಿ ಇರ್ಬೋದು, ಆದರೆ 99% ಹೇಳ್ತಾ ಇದ್ದೀನಿ, ಇವತ್ತೇನು ಈ ಸರ್ಕಾರ ಯಾವ ರೀತಿ ಹೊಂಟಿದೆ ಅಂದರೆ, ಈ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಉರ್ದು ಶಾಲೆಗಳಿಗೆ ಮದ್ರಸಾಗಳಿಗೆ ಬೇಕಾದಷ್ಟು ಹಣ ಕೇಳಿ ನಾ ಕೊಡ್ತೀನಿ, ಆದರೆ ಕನ್ನಡ ಶಾಲೆಗಳಿಗೆ ಇವತ್ತು ಹಣದ ಕೊರತೆ ಇದೆ ಅಂತೇಳಿ ನಮ್ಗೆ ಉತ್ತರದಲ್ಲಿ ನಾವು ಕೇಳ್ತೀವಿ. ಪ್ರತಿ ಸಲ ವಿಧಾನಸಭೆಯಲ್ಲಿ ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಪ್ರಾಥಮಿಕ ಶಾಲೆ ಅದಾವು, ಎಷ್ಟು ಕಟ್ಟಡ ಅದಾವು, ಎಷ್ಟು ಟೀಚರು ಅಪಾಯಿಂಟ್ಮೆಂಟ್ ಮಾಡಿಕೊಡಿ ಅಂದ್ರೆ ಎಲ್ಲ ಅದಕ್ಕೆ ಒಂದೇ ಒಂದು ಉತ್ತರ, ಆರ್ಥಿಕ ಒಂದು ಇದು ವ್ಯವಸ್ಥೆ ನೋಡಿಕೊಂಡು ನಾವು ಈ ಶಾಲಾ ಕಟ್ಟಡ ಕಟ್ತೀವಿ. ನೇಮಕಾತಿಗಳು ಶಿಕ್ಷಕರು ಕೇಳಿದ್ರೆ ಇದೇ ಉತ್ತರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.